ನಮಸ್ಕಾರ ಸ್ನೇಹಿತರೆ. ನಮ್ಮ ಕನ್ನಡ ಭಾಷೆಯಲ್ಲಿ ಅನೇಕ ಸುಂದರವಾದ ಗಾದೆಗಳಿವೆ. ಪ್ರತಿ ಗಾದೆಯಲ್ಲೂ ಜೀವನಕ್ಕೆ ಉಪಯೋಗವಾಗುವ ದೊಡ್ಡ ಅರ್ಥ ಅಡಗಿದೆ. ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 17. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ. ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಕನ್ನಡ ಗಾದೆಗಳು ಮತ್ತು ಅದರ ಅರ್ಥವನ್ನು ಸರಳವಾಗಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ. ಗಾದೆ ಮಾತು 1. ಹೆಣ್ಣು ಮಕ್ಕಳಿರೋ ಮನೆ ಚಂದ, ಗಂಡು ಮಕ್ಕಳಿರೋ ಹೊಲ ಚಂದ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದ್ರೆ, ಹೆಣ್ಣು ಮಕ್ಕಳು ಇರುವ ಮನೆ ಹೆಚ್ಚು ಸಂತೋಷ, ಸೌಮ್ಯತೆ ಮತ್ತು ಸೌಂದರ್ಯದಿಂದ ತುಂಬಿರುತ್ತದೆ. ಅದೇ ರೀತಿ ಗಂಡು ಮಕ್ಕಳು ಇರುವ ಹೊಲದಲ್ಲಿ ಅವರು ಕೆಲಸ ಮಾಡಿ ಬೆಳೆ ಬೆಳೆಯುವುದರಿಂದ ಹೊಲವು ಚೆನ್ನಾಗಿ ಬೆಳೆಯುತ್ತದೆ ಎಂಬ ಅರ್ಥವನ್ನು ಈ ಗಾದೆ ಹೇಳುತ್ತದೆ. ಹಳೆ ಕಾಲದಲ್ಲೆಲ್ಲ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಇರುತ್ತಿದ್ವು. ಹೆಣ್ಣು ಮಕ್ಕಳು ಮನೆ ಕೆಲಸಗಳನ್ನು ಚೆನ್ನಾಗಿ ನೋಡಿಕೊಳ್ತಿದ್ರು. ಮನೆ ಸ್ವಚ್ಛತೆ, ಅಲಂಕಾರ, ಕುಟುಂಬದವರ ಬಗ್ಗೆ ಕಾಳಜಿ ಇತ್ಯಾದಿಯಿಂದ ಮನೆ ತುಂಬ ಸಂತೋಷವಾಗಿರುತ್ತಿತ್ತು ಮತ್ತೆ ಸುಂದರವಾಗಿರುತ್ತಿತ್ತು. ಅದೇ ರೀತಿ ಗಂಡು ಮಕ್ಕಳು ಹೊಲದಲ್ಲಿ ಕೆಲಸ ಮಾಡಿ ಕೃಷಿ ಮಾಡುತ್ತಿದ್ದರು. ಅವರು ಪರಿಶ್ರಮದಿಂದ ಹೊಲದಲ್ಲಿ ಉತ್ತಮ ಬೆಳೆ ಬೆಳೆಯುತ್ತಿತ್ತು ಮತ್ತು ಕುಟುಂಬಕ್ಕೆ ಜೀವನೋಪಾಯ ಸಿಗುತ್ತಿತ್ತು. ಆದ್ದರಿಂದ ಹೆಣ್ಣು ಮಕ್ಕಳಿರುವ ಮನೆ ಚಂದ, ಗಂಡು ಮಕ್ಕಳಿರುವ ಹೊಲ ಚಂದ ಎಂದು ಹೇಳುತ್ತಾರೆ. ಈ ಗಾದೆ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ನಿಭಾಯಿಸಿದಾಗ ಜೀವನ ಸುಂದರವಾಗುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ಗಾದೆ ಮಾತು 2. ಮಕ್ಕಳಿಗೆ ಬಳವಾಳ್ತನ ಕೊಟ್ರೆ ಅಪ್ಪನಿಗ್ಯಾಕೆ ಹಿಬ್ರೇಡ್ರು. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದ್ರೆ, ಯಾರಿಗಾದರೂ ಅನಗತ್ಯವಾಗಿ ಹೆಚ್ಚು ಸ್ವಾತಂತ್ರ್ಯ ಅಥವಾ ಸೌಲಭ್ಯ ಕೊಟ್ಟರೆ ಅವರು ಅದನ್ನು ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅಂದರೆ ಅತಿಯಾಗಿ ಮುದ್ದಾಡುವುದು ಅಥವಾ ನಿಯಂತ್ರಣ ಇಲ್ಲದೆ ಬಿಡುವುದರಿಂದ ತಪ್ಪು ಅಭ್ಯಾಸಗಳು ಬೆಳೆಯಬಹುದು. ಈ ಗಾದೆಯಲ್ಲಿ ಮಕ್ಕಳಿಗೆ ಬಳವಾಳ್ತನ ಕೊಟ್ಟರೆ ಅಂದರೆ ಮಕ್ಕಳಿಗೆ ಅತಿಯಾದ ಸಡಿಲಿಕೆ ಎಲ್ಲವನ್ನೂ ಅನುಮತಿಸುವುದು. ಆದ್ದರಿಂದ ಅಪ್ಪನಿಗೆ ಯಾಕೆ ಹಿಬ್ರೇಡ್ರು ಅಂದರೆ, ಒಂದು ಉದಾಹರಣೆ, ನಿಯಮ ಶಿಸ್ತು ಇಲ್ಲದೆ ಇದ್ದರೆ ವ್ಯಕ್ತಿ ಅತಿಯಾಗಿ ಸ್ವಾರ್ಥಪರವಾಗಿ ಅಥವಾ ಅಕ್ರಮವಾಗಿ ವರ್ತಿಸಬಹುದು ಎಂಬ ಸಂದೇಶ. ಸರಳವಾಗಿ ಹೇಳೋದಾದರೆ, ಮಿತಿಯಲ್ಲಿರುವ ಸ್ವಾತಂತ್ರ್ಯ ಒಳ್ಳೆಯದು, ಆದರೆ ಅತಿಯಾದ ಸ್ವಾತಂತ್ರ್ಯವು ತಪ್ಪು ದಾರಿಯಲ್ಲಿ ಕರೆದೊಯ್ಯಬಹುದು. ಮಕ್ಕಳಿಗೆ ಯಾವಾಗಲೂ ಬೇಕಾದನ್ನು ಕೊಡುತ್ತಾ ತಪ್ಪು ಮಾಡಿದರೂ ಗದರಿಸದೇ ಇದ್ದರೆ ಅವರು ಶಿಸ್ತು ಕಳೆದುಕೊಂಡು ಮುಂದೆ ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಜೀವನದಲ್ಲಿ ನಿಯಂತ್ರಣ ಮತ್ತು ಮಿತಿ ತುಂಬ ಮುಖ್ಯ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. ಗಾದೆ ಮಾತು 3. ಕುಲ ನೋಡಿ ಹೆಣ್ಣು ತಗೋ, ಜಲ ನೋಡಿ ಬಾವಿ ತೆಗಿ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದ್ರೆ, ಹೆಣ್ಣನ್ನು ಮದುವೆಯಾಗುವಾಗ ಅವಳ ಕುಲ, ಕುಟುಂಬ, ಸಂಸಾರ ಇವನ್ನೆಲ್ಲ ತಿಳಿದುಕೊಂಡು ತೀರ್ಮಾನ ಮಾಡಬೇಕು. ಅದೇ ರೀತಿ ಬಾವಿ ತೋಡುವಾಗ ಅಲ್ಲಿ ನೀರು ಇರುವುದನ್ನು ಪರಿಶೀಲಿಸಿ ತೋಡಬೇಕು. ಈ ಗಾದೆಯ ವಿಸ್ತರಣೆ ಏನಪ್ಪಾ ಅಂತ ಅಂದ್ರೆ, ಈ ಗಾದೆಯು ನಮಗೆ ಜೀವನದಲ್ಲಿ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ನಾವು ಅದನ್ನು ಚೆನ್ನಾಗಿ ಪರಿಶೀಲಿಸಬೇಕು. ಮದುವೆ ಒಂದು ಜೀವಪೂರ್ಣ ಸಂಬಂಧ. ಆದ್ದರಿಂದ ಕುಟುಂಬ, ಹಿನ್ನೆಲೆ, ಗುಣ, ಸಂಸ್ಕಾರ ಇವೆಲ್ಲ ಮುಖ್ಯ. ಅದೇ ರೀತಿ ಕೆಲಸ ಅಥವಾ ಹೂಡಿಕೆ ಮಾಡುವಾಗಲೂ ಮುಂಚಿತವಾಗಿ ಪರಿಶೀಲನೆ ಮಾಡಬೇಕು. ಯಾವುದೇ ಕೆಲಸ ಮಾಡೋಕೆ ಮುಂಚೆ ಯೋಚಿಸಿ ಪರಿಶೀಲಿಸಿ ಮಾಡಬೇಕು ಅನ್ನೋದು ಈ ಗಾದೆಯ ಸಾರಾಂಶ. ಗಾದೆ ಮಾತು 4. ಹರಿದಾಗ ಆದರ ಮಾಡಿ ಮುಪ್ಪಿನ ಕಾಲಕ್ಕೆ ಆಚಾರ ಹೇಳಿದಂತೆ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದ್ರೆ, ಯೌವನದಲ್ಲಿದ್ದಾಗ ತಪ್ಪು ಕೆಲಸಗಳು, ಅಸಭ್ಯ ವರ್ತನೆಗಳು ಮಾಡಿಕೊಂಡು ವಯಸ್ಸಾದ ಮೇಲೆ ಮಾತ್ರ ನೀತಿ ನಿಯಮಗಳು, ಸಂಪ್ರದಾಯಗಳ ಬಗ್ಗೆ ಬೋಧನೆ ಮಾಡುವವರನ್ನು ಟೀಕಿಸಲು ಈ ಗಾದೆಯನ್ನು ಬಳಸುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಜೀವನದ ಮೊದಲ ಭಾಗದಲ್ಲಿ ನಿಯಮವಿಲ್ಲದೆ ಅಸಭ್ಯವಾಗಿ ನಡೆದುಕೊಂಡು ನಂತರ ವಯಸ್ಸಾದ ಮೇಲೆ ಹೀಗೆ ಮಾಡಬೇಕು, ಹಾಗೆ ಮಾಡಬಾರದು ಎಂದು ಇತರರಿಗೆ ಉಪದೇಶ ಕೊಟ್ಟರೆ ಅದು ನಂಬಿಕೆಗೆ ತಕ್ಕದ್ದು ಆಗೋದಿಲ್ಲ. ಅಂಥವರ ಮಾತಿಗೆ ತೂಕ ಕಡಿಮೆ ಆಗುತ್ತದೆ. ಸರಳವಾಗಿ ಹೇಳಬೇಕಂತ ಅಂದರೆ, ತಾನೇ ತಪ್ಪು ಮಾಡಿ ನಂತರ ಇತರರಿಗೆ ನೀತಿ ಹೇಳುವವನು ಎಂಬರ್ಥ. ಮೊದಲು ನಾವು ಸರಿಯಾಗಿ ನಡೆದುಕೊಂಡು ನಂತರ ಇತರರಿಗೆ ಉಪದೇಶ ಮಾಡಬೇಕು. ಜೀವನದಲ್ಲಿ ಆಚಾರ ವಿಚಾರಗಳನ್ನು ಮೊದಲಿನಿಂದಲೇ ಪಾಲಿಸುವುದು ಮುಖ್ಯ ಎಂಬುದು ಈ ಗಾದೆಯ ಅರ್ಥವಾಗಿದೆ. ಗಾದೆ ಮಾತು 5. ಓದು ಒಕ್ಕಲು, ಬುದ್ಧಿ ಮುಕ್ಕಾಲು. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದ್ರೆ, ಓದಿರುವುದು ಸ್ವಲ್ಪ ಇದ್ದರೂ ಬುದ್ಧಿ ಮತ್ತು ತಿಳುವಳಿಕೆ ಹೆಚ್ಚು ಇರುವ ವ್ಯಕ್ತಿಯನ್ನು ಸೂಚಿಸುವ ಗಾದೆ. ಎಲ್ಲ ಜ್ಞಾನವು ಪುಸ್ತಕ ಓದುವುದರಿಂದ ಮಾತ್ರ ಬರುತ್ತದೆ ಅಂತಲ್ಲ. ಕೆಲವರು ಹೆಚ್ಚು ಓದಿಲ್ಲದಿದ್ದರೂ ಜೀವನ ಅನುಭವದಿಂದ ದೊಡ್ಡ ಜ್ಞಾನವನ್ನು ಹೊಂದಿರುತ್ತಾರೆ. ಅವರು ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಇದರಿಂದ ಓದಿಗಿಂತ ಬುದ್ಧಿ ಮುಖ್ಯ ಎಂಬ ಸಂದೇಶವನ್ನು ಈ ಗಾದೆ ಕೊಡುತ್ತದೆ. ಉದಾಹರಣೆಗೆ, ಒಬ್ಬ ರೈತ ಹೆಚ್ಚು ಶಾಲೆಗೆ ಹೋಗಿರಲಿಲ್ಲ, ಆದರೆ ಬೆಳೆ ಯಾವಾಗ ಬಿತ್ತಬೇಕು, ಹೇಗೆ ಬೆಳೆ ಬೆಳೆಸಬೇಕು ಎಂಬುದನ್ನು ತುಂಬ ಚೆನ್ನಾಗಿ ತಿಳಿದಿದ್ದಾನೆ. ಇದು ಓದು ಒಕ್ಕಲು ಬುದ್ಧಿ ಮುಕ್ಕಾಲು ಎಂಬ ಗಾದೆಗೆ ಸರಿಯಾದ ಉದಾಹರಣೆಯಾಗಿದೆ.
ಈ ಗಾದೆಯ ಸಾರಾಂಶ ಏನಪ್ಪ ಅಂತ ಅಂದರೆ, ಓದಿನ ಜೊತೆಗೆ ಜೀವನ ಜ್ಞಾನವು ಬಹಳ ಮುಖ್ಯ. ಅನುಭವದಿಂದ ಬಂದ ಬುದ್ಧಿ ಯಾವಾಗಲೂ ಉಪಯೋಗಕ್ಕೆ ಬರುತ್ತದೆ. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತಿನ ಈ ಗಾದೆ ಮಾತುಗಳು ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತಷ್ಟು ಕನ್ನಡ ಗಾದೆಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.